ನಾನು ಯಾವುದೇ ಭ್ರಷ್ಟಾಚಾರವನ್ನು ಮಾಡಿಲ್ಲ. ಬಿಜೆಪಿಯವರು ದಾಖಲೆ ಕೊಟ್ರೆ ಪರಿಶೀಲಿಸುತ್ತೇನೆ. ಬಿಜೆಪಿಗೆ ತಿರುಗೇಟು ಕೊಟ್ಟಿರುವಂತಹ ಯುಟಿ ಖಾದರ್, ಬಿಜೆಪಿ ಆರೋಪಗಳು ನಿರಾಧಾರ. ನಾನು ಯಾವುದೇ ಭ್ರಷ್ಟಾಚಾರಗಳನ್ನ ಮಾಡಿಲ್ಲ. ಬಿಜೆಪಿಯವರು ದಾಖಲೆ ಕೊಟ್ಟರೆ ಪರಿಶೀಲಿಸುತ್ತೇನೆ. ಬಿಜೆಪಿಯವರಿಗೆ ತಿರುಗೇಟನ್ನ ಕೊಟ್ಟಿರುವಂತಹ ಯುಟಿ ಖಾದರ್, ಬಿಜೆಪಿ ಆರೋಪಗಳು ನಿರಾಧಾರ, ಪಾರದರ್ಶಕವಾಗಿಯೇ ಇಲ್ಲ, ಕೆಲಸಗಳು ಹೀಗಿವೆ. ಅಂದ್ರೆ ಕೆಲಸಗಳು ಪಾರದರ್ಶಕವಾಗಿ ಆಗಿಲ್ಲ, ದಾಖಲೆ ಕೊಟ್ಟರೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿ ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿದ್ದಾರೆ. ಮತ್ತು ನನ್ನ ಮೇಲೆ ಅಸೂಯೆಯಿಂದಾಗಿ ಬಿಜೆಪಿಯವರು ಕೋಪ ಮಾಡಿಕೊಳ್ತಿದ್ದಾರೆ. ನಾನು ಶಾಸಕ ಮಂತ್ರಿ ಆದಾಗಿಂದಲೂ ನನ್ನ ಮೇಲೆ ಆರೋಪಗಳು ಬಂದಿತ್ತು, ಈಗಲೂ ಕೂಡ ಬಂದಿದೆ. ಯಾವುದಕ್ಕೂ ನಾನು ತಲೆಗೆಡಿಸ್ಕೊಳ್ಳೋದಿಲ್ಲ. ಅದು ಯಶಸ್ಸು ಆಗಲಿಲ್ಲ. ನನ್ನ ವಿದೇಶ ಪ್ರವಾಸದ ಬಗ್ಗೆ ಕೇಳೋಕೆ ಇವರು ಯಾರು? ರಾಜ್ಯಪಾಲರಲ್ಲ. ಯಾರಿಗಾದ್ರೂ ದೂರನ್ನ ಕೊಡ್ಲಿ, ನಾನು ರಾಜೀನಾಮೆಯನ್ನ ಕೊಡಲ್ಲ. ನನ್ನ ರಾಜೀನಾಮೆ ಕೇಳಿದಾಗಲೇ ಇವರ ಉದ್ದೇಶ ಗೊತ್ತಾಗುತ್ತೆ. ಮೊದಲು ಅವರು ದಾಖಲಾತಿ ಕೊಡ್ಲಿ, ನಂತರ ನಾನು ಪರಿಶೀಲನೆಯನ್ನ ಮಾಡ್ತೇನೆ ಅಂತ ಹೇಳಿ ಖಾದರ್ ಅವರು ಹೇಳಿರುವಂಥದ್ದು. ಏನಾಯ್ತು? ಸ್ಪೀಕರ್ ಯುಟಿ ಖಾದರ್ ಅವರ ಮೂಲಕ ನಡೆದಂತಹ ಸ್ಮಾರ್ಟ್ ಲಾಕ್ ಅಳವಡಿಕೆ ವಿಚಾರಕ್ಕೆ ದೊಡ್ಡ ಭ್ರಷ್ಟಾಚಾರವಾಗಿದೆ, ಇದನ್ನ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಮತ್ತು ಯುಟಿ ಖಾದರ್ ಅವರು ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಸಿಮೆಂಟ್ ಮಂಜುನಾಥ್ ಅವರು ಒತ್ತಾಯವನ್ನು ಮಾಡಿದ್ರು. ಸ್ಪೀಕರ್ ಯುಟಿ ಖಾದರ್ ಅವರು ತಮ್ಮ ಕಚೇರಿಯ ಮೂಲಕ ಶಾಸಕರ ಭವನದ 224 ಕೊಠಡಿಗೆ ಸ್ಮಾರ್ಟ್ ಲಾಕ್ ಅಳವಡಿಸಿದ್ದಾರೆ. ಶಾಸಕರು ಇದನ್ನ ಕೇಳದಿದ್ರೂ ಕೂಡ ಹಾಕಿದ್ದಾರೆ. ಲಾಕ್ ವೆಚ್ಚ ಮತ್ತು ಬಿಲ್ ಕುರ್ಚಿಗೂ ಕೂಡ ಜುಗುಜಾಂತರ ವ್ಯತ್ಯಾಸ ಇದೆ ಅಂತ ಹೇಳಿ ಆರೋಪಿಸಿದ್ರು. ಒಂದು ಬೀಗ ಖರೀದಿ ವೆಚ್ಚದಲ್ಲಿ 3 ಲಾಕ್ ಖರೀದಿ ಮಾಡುವಷ್ಟು ವೆಚ್ಚವಾಗಿದೆ ಅಂತ ಹೇಳಿದ್ರು. ಉತ್ತಮ ಗುಣಮಟ್ಟದ ಸ್ಮಾರ್ಟ್ ಲಾಕ್ ಬೆಲೆ 11,744 ರೂಪಾಯಿ. ಅದು ಮಾರುಕಟ್ಟೆಯ ದರ ಕುರಿತು ವಿವರವನ್ನ ಪ್ರದರ್ಶಿಸುತ್ತದೆ. ಇದಕ್ಕೆ ಅವರು 49,300 ರೂಪಾಯಿ ದರವನ್ನು ವಿಧಿಸಿದ್ದಾರೆ. ಟೆಂಡರ್ ಪ್ರಕ್ರಿಯೆ ಸರಿಯಾಗಿ ನಡೆದಿಲ್ಲ. ಉದ್ದೇಶಪೂರ್ವಕವಾಗಿ ನಮ್ಮ ಜಿಲ್ಲೆಯ ಆತ್ಮೀಯರಿಗೆ ಟೆಂಡರ್ನ ಕೊಟ್ಟಿದ್ದಾರೆ. ಸುಮಾರು 37,500 ರೂಪಾಯಿಗಳಷ್ಟು ಹೆಚ್ಚು ಬಿಲ್ ಆಗಿವೆ ಅಂತ ಹೇಳಿ ಅವರು ದೂರಿದ್ರು. ಇದಕ್ಕೆ ಯುಟಿ ಖಾದರ್ ಅವರು ಮಾತನಾಡಿರುವಂಥದ್ದು ಏನು ಅಂತಂದರೆ, ಇದಕ್ಕೆಲ್ಲ ನಾನು ಹೆದರೋದಿಲ್ಲ, ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಎಲ್ಲವೂ ಕೂಡ ನನ್ನ ಮೇಲೆ ಮಾಡ್ತಾ ಇರುವಂತಹ ಷಡ್ಯಂತ್ರ. ನಾನು ಯಾವುದೇ ಭ್ರಷ್ಟಾಚಾರವನ್ನು ಮಾಡಲಿಲ್ಲ, ಮಾಡೋದೂ ಇಲ್ಲ. ನನ್ನ ವಿದೇಶ ಪ್ರವಾಸದ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ. ಅದನ್ನು ಕೇಳಕ್ಕೆ ಅವ್ರು ಯಾರು? ಇನ್ನೊಂದು ಅಂದರೆ ಯಾರಿಗೆ ಬೇಕಾದರೂ ಅವ್ರು ಹೇಳ್ಕೊಳ್ಳಿ, ನಾನು ಅದಕ್ಕೆ ಕೇರ್ ಮಾಡೋದಿಲ್ಲ. ರಾಜ್ಯಪಾಲರಿಗೆ ಬೇಕಾದರೂ ಹೇಳ್ಕೊಳ್ಳಿ, ಯಾರಿಗೆ ಬೇಕಾದರೂ ಹೇಳ್ಕೊಳ್ಳಿ, ಡೋಂಟ್ ಕೇರ್ ಅನ್ನುವಂತಹ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಯಾವುದೇ ಭ್ರಷ್ಟಾಚಾರವನ್ನು ಎಸಗಿಲ್ಲ. ಬಿಜೆಪಿ ಆರೋಪಗಳು ನಿರಾಧಾರವಾಗಿದೆ, ಪಾರದರ್ಶಕತೆಯೇ ಇಲ್ಲ, ಎಲ್ಲ ಕೆಲಸಗಳಾಗಿದೆ ಅಲ್ಲಿ. ಅಂದರೆ ಪಾರದರ್ಶಕತೆಯಿಂದ ಎಲ್ಲ ಕೆಲಸಗಳು ಆಗಿದೆ, ದಾಖಲೆ ಕೊಟ್ಟರೆ ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿ ವಿಧಾನಸಭಾ ಸ್ಪೀಕರ್ ಖಾದರ್ ಅವರು ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಅಂದರೆ ಬಿಜೆಪಿಯವರಿಗೆ ತಿರುಗೇಟನ್ನು ನೀಡಿದ್ದಾರೆ. ಯಾರ್ಯಾರು ಸ್ಮಾರ್ಟ್ ಲಾಕ್ ಮತ್ತು ಊಟ ತಿಂಡಿಯ ವಿಚಾರದಲ್ಲಿ ಮಾತನಾಡಿದ್ರಲ್ಲ, ಸೊ ಅದಕ್ಕೂ ಕೂಡ ಅವರು ಮಾತನಾಡಿರುವಂಥದ್ದು. ಬಹುದೊಡ್ಡ ಭ್ರಷ್ಟಾಚಾರ ಅಂತ ಹೇಳಿ ಸುಮ್ಮನೆ ಹೇಳಲಾಗ್ತಾ ಇದೆ, ಅದು ಏನೂ ಆ ಥರದ್ದು ಆಗಿಲ್ಲ ಅಂತ ಹೇಳಿ ಸರಿಯಾಗಿರುವುದನ್ನು ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.